ನೋಡು ಎಷ್ಟು ಚೆನ್ನಾಗಿದೆ ಹಣ್ಣು. ನಿಮ್ಮಮ್ಮ ಚೆನ್ನಾಗಿ ಹಚ್ಚಿದ್ದಾಳೆ. ತಗೊಳ್ಳೋ ತಿನ್ನು. ಇದಕ್ಕೇನ್ ಕಮ್ಮಿ ಇಲ್ಲ. ಯಾಕೋ ಬೆಳಗ್ಗೆಯಿಂದ ಊಟ ಮಾಡಿಲ್ಲ? ಊಟದ ಮೇಲೆ ಯಾರೋ ಕೋಪ ಮಾಡ್ಕೊಳ್ತಾನೇನೋ? ತಗೊಳ್ಳೋ ಹಣ್ಣು ತಿಂದು. ಸುಮ್ನೆ ಹೋಗಪ್ಪ, ಇವಾಗ ಬೆಣ್ಣೆ ಹೆಚ್ಚಕ್ ಬರ್ಬೇಡ. ನಾನೇನಪ್ಪ ಮಾಡ್ದೆ? ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡ್ತದೆ ಅಂತ ಭಯ ಆಯ್ತಪ್ಪ. ತಪ್ಪ ಭಯ ಆಗೋದು ಸಹಜನೇ ರೀ. ಅದಕ್ಕೆ ಅಡ್ಗೆ ಮನೆಗೆ ಹೋಗ್ಬೇಡ, ಅಡ್ಗೆನೇ ಮಾಡ್ಬೇಡ ಅನ್ನೋದು ಎಷ್ಟು ಸರಿ ಅಲ್ಲ ರೀ. ಈಗಿನ ಕಾಲದ ಹೆಣ್ಮಕ್ಳಿಗೆ ಮ್ಯಾಗಿ ಬಿಟ್ರೆ ಬೇರೆ ಏನು ಮಾಡಕ್ ಬರಲ್ಲ. ಅಂಥದ್ರಲ್ಲಿ ನನ್ ಮಗಳು ಅಡ್ಗೆ ಕಲಿತೀನಿ, ಅಡ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವ್ ಹೀಗಾಡ್ತಿರಲ್ಲ. ಹೌದ ಪುಟಿ? ಅದಕ್ಕೋಪನ ಅಲ್ಲ ಮತ್ತೆ ನಿಜ ಹೇಳಿ, ನಿಮ್ಗೆ ನನಗ್ ಮದ್ವೆ ಮಾಡ್ಕೊಡಕ್ ಇಷ್ಟ ಇದೆಯೋ ಇಲ್ವೋ? ಯಾಕೆ ಪುಟಿ ಹಂಗ್ ಕೇಳ್ತೀಯಾ? ಮತ್ತಿನ್ನೇನಪ್ಪ, ಮಾತೆತ್ತಿದ್ರೆ ಸಾಕು. ಅದು ಬೇಡ ಇದು ಬೇಡ, ಅಡ್ಗೆ ಬಂದ್ರೆ ಮಾತ್ರ ಮದ್ವೆ ಆಗ್ಬೇಕು ಅಂತ ಏನಿಲ್ಲ ಅಂತ ಏನಾದ್ರೂ ಒಂದ್ ಕಾರಣ ಹುಡುಕಿ ಕೊನೆಗೆ ಮದ್ವೆಗೆ ಹೋಗಿ ನಿಲ್ಲಿಸ್ತೀರಾ. ನೀವ್ ನಿಜ ಹೇಳಿ, ನೀವ್ ಆ ಮಾತನ್ನ ಸೀರಿಯಸ್ ಆಗಿ ಹೇಳಿದ್ರ? ಯಾವ ಮಾತು? ಕೂಡ್ ಕುಟುಂಬಕ್ಕೆ ಕೊಡಲ್ಲ ಅಂದ್ರಲ್ಲ ಅದು. ಅಲ್ಲ ಅಪ್ಪ, ಇವಾಗ ನೀವೇ ಹೇಳಿ, ನಿಮ್ಗೆ ಒಬ್ಬ ಗಂಡ್ಮಗ ಇದ್ದಿದ್ರೆ ಅವನಿಗೆ ಹೆಂಡತಿಯಾಗಿ ಬರೋಳು ನನಗೆ ಆ ಕೆಲ್ಸ ಮಾಡಕ್ ಬರಲ್ಲ, ಮನೆ ತುಂಬಾ ಜನ ಇದ್ರೆ ನನಗೆ ಇಷ್ಟ ಆಗಲ್ಲ, ಅಡ್ಗೆ ಅಂತೂ ನನಗ್ ಮಾಡಕ್ಕೆ ಬರಲ್ಲ, ನಮ್ಮಪ್ಪ ನನ್ನನ್ನ ರಾಜ್ಕುಮಾರಿ ತರ ನೋಡ್ಕೊಂಡಿದ್ದಾರೆ, ನಾನ್ ರಾಣಿಯಾಗಿ ಈ ಮನೇಲಿ ಇರ್ತೀನಿ ಅಂತ ಅಂದಿದ್ರೆ ಒಬ್ಬ ಮಾವ ಆಗಿ ನಿಮಗ್ ಓಕೆನಾ? ಆಯ್ತು, ಸಾರಿ, ಒಪ್ಕೊಂಡೆ. ಆ ತರ ಹೇಳ್ಬಾರ್ದಾಗಿತ್ತು. ತಗೋ ಸಮಾಧಾನನಾ? ಸಾರಿ ಕೇಳಿದ್ಮೇಲೆ ಮತ್ತೆ ಕೋಪ? ತಗೋ ತಿನ್ನು. ಯಾಕ್ಬಿಟ್ಟಿ ಒಳ್ಳೆ ಹನುಮಂತಪ್ಪನ ಮುಖ ಮಾಡ್ಕೊಂಡ್ ಕೂತಿದ್ಯಾ? ಚೂರ್ ನಗು ನಗು. ಅಲ್ವಾ, ಎಷ್ಟು ಜನ ನಗ್ತೀಯ? ತಗೋ ತಿನ್ನು 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 ತಿನ್ನಪ್ಪ. ಎಲ್ಲೆಲ್ಲಿ ಇನ್ನೊಂದ್ ಸ್ವಲ್ಪ ತಿನ್ನು. ನೋಡಪ್ಪ, ಒಂದ್ ಕಂಡೀಷನ್, ನಿಮ್ಮಮ್ಮ ಅಡಿಗೆ ಮನೇಲಿದ್ದ ಮಾತ್ರ ನೀನು ಹೋಗ್ಬೇಕು, ಗೊತ್ತಾಯ್ತಾ? ಹೀಗೆ ಇವತ್ ನಂಗೆ ಮೊಬೈಲ್ ನೋಡ್ಕೊಂಡು ಅಡಿಗೆ ಮಾಡಕ್ ಹೋಗ್ಬಾರ್ದು. ಸರಿ, ನೀನು ಇನ್ಮೇಲೆ ಈ ತರ ಎಲ್ಲ ಮಾಡ್ಬಾರ್ದು, ಓಕೆನಾ? ಯಾವ ತರ? ಅದೇ ಇವಾಗ ಮಾಡಿದ್ರಲ್ಲ. ಓಕೆ ಪುಟಿ, ತಗೋ ತಗೋ ಇನ್ನೊಂದ್ ಚೂರು ತಿನ್ನು. ಆಹಾ, ಇದನ್ನೇ ನಾನು ಕನ್ನಡದಲ್ಲಿ ಹೇಳಿದ್ದಲ್ವಾ? ಅವಾಗ ಓಕೆ ಆಗ್ದೇದಿದ್ದು ಈಗ ಹೇಗ್ ಓಕೆ ಆಯ್ತು? ಅಪ್ಪ ಮಗಳು ಇದಿರಲ್ಲ, ನೀವಿಬ್ರು ಒಂದೇ. ನಿಮ್ಮಿಬ್ರು ಜಗಳದಲ್ಲಿ ನಾನ್ ಮದ್ದಿಗ್ ಬರ್ತೀನಲ್ಲ, ನನಗ್ ತಲೆ ಸರಿ ಇಲ್ಲ. ಒಪ್ಕೊಂಬಿಟ್ಟೆ ಅಲ್ಲ? ಒಪ್ಕೊಂಬಿಟ್ಲು. ಒಟ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ನಾನ್ ಮಂಗ ಅದೆ. ಮಂಗ ಅಂತೆ ನಿಮ್ಮ ಅಮ್ಮ. ತಿನ್ನ 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 ನೀನು. ಕೃಷ್ಣ ಅಣ್ಣ, ಏನಣ್ಣ ತುಂಬಾ ಅಪರೂಪ ಆಗ್ಬಿಟ್ಟಿದ್ದೀರಾ? ಏನ್ ಅಪರೂಪ? ನಿನ್ನೆಯಿಂದ ನೀನು ಕಾಲ್ ಮಾಡ್ತಾ ಇದ್ದೀನಿ, ನಿನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ, ಯಾಕೆ? ನಾಳೆ ನನ್ನ ತಂಗಿ ಮದುವೆ ಇದೆ, ಸ್ವೀಟ್ ರೆಡಿ ಆಗಿದೆಯೋ ಇಲ್ವೋ ಅಂತ ನನ್ಗೆ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ ನಿನ್ಗೆ? ಓ ನಾಳೆನಾ? ಬಿಡೋಣ, ಇವತ್ತು ಸಂಜೆ ಅಷ್ಟರಲ್ಲಿ ಸ್ವೀಟ್ಸ್ ನಿಮ್ ಮನೆ ತಲುಪುತ್ತೆ. ಇಷ್ಟಕ್ಕೆಲ್ಲ ಯಾಕಣ್ಣ ಕೋಪ? ಅಲ್ಲಪ್ಪ, ನಿನ್ ಫೋನ್ ನಂಬರ್ ಕೊಟ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು ಹೇಳು? ಬಿಡೋಣ, ಏನಾಗೋಯ್ತು, ನೀವು ಹೊರಡಿ, ನಾನು ನೋಡ್ಕೊಳ್ತೀನಿ. ಮೊದ್ಲು ನಿನ್ ಫೋನ್ ಆನ್ ಮಾಡ್ಕೊಳಪ್ಪ, ಮರಿಬೇಡ. ಸರಿ ಅಣ್ಣ. ಏನೋ ನೀನು, ಅವನ್ ನೋಡಿದ್ರೆ ಗಿಲ್ಲಿ ಇದ್ದಂಗ ಅವನೇ, ನೀನ್ ನೋಡಿದ್ರೆ ಒಳ್ಳೆ ಗೂಳಿ ಇದ್ದಂಗ ಇದೆಯಾ? ಅವನ್ ಅಷ್ಟು ಜೋರಾಗೆಲ್ಲ ಮಾತಾಡ್ತಾ ಇದ್ರು ನೀನೇನು ರಿಯಾಕ್ಟ್ ಮಾಡ್ದೆ, ಬರೀ ತಣ್ಣಗ್ ಮಾತಾಡ್ ಕಳಿಸ್ತಾ ಇದೆಯಲ್ಲ? ಹಂಗ ಅಂದ್ಮೇಲೆ ನಿಂದ ಏನೋ ತಪ್ಪಿರ್ಬೇಕಣ. ಏಯ್, ಇದ್ರಲ್ಲಿ ತಪ್ಪೇನೋ ಇದೆ? ತಂಗಿ ಮದ್ವೆ ಅಂದ್ಮೇಲೆ ಟೆನ್ಷನ್ ಇರಲ್ವಾ? ಓ, ಹಾಗಾದ್ರೆ ಫೋನ್ ಯಾಕಪ್ಪ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಿ? ಅದು 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 ಐ ನೀನೋಗ ಶಾಂಪು ತಗೊಂಬಾ, ಹೋಗ. ವಾ, ತರ್ತೀನಿರು. ಶಾಂಪೂ ನೀನೇ ಯಾಕೋ ಈ ತರ ಭಯ ಪಡಿಸ್ತ್ಯಾ? ಏನ? ನಾನಾ? ನಾನ್ ಭಯ ಬೀಳಿಸ್ತಿದ್ದೀನ?
ನೀನೇ ಭಯ ಬೀಳ್ತಿರೋದು. ಯಾಕೋ ಇಷ್ಟೊಂದು ಭಯ ಬೀಳ್ತಿದ್ಯಾ? ಏಯ್ ಆ ಥರ ಎಲ್ಲ ಏನಿಲ್ಲ, ಹೋಗಿ ಕೆಲಸ ನೋಡ್ಕೋ. ನಿಜ ಹೇಳ, ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಆಯ್ತು ಬಿಡಪ್ಪ, ಅಣ್ಣನ ಕೇಳಕ್ ಹೇಳ್ತೀನಿ. ಹೇಳ್ತೀನಿ. ಹಂಗ್ ಬಾ ದಾರಿಗೆ. ಮೊದ್ಲೇ ಭಯದಲ್ಲಿ ಸಾಯ್ತಾ ಇದ್ದೀನಿ, ಅದ್ರಲ್ಲಿ ನೀನೊಬ್ಬ. ಏನೋ ಭಯ ನಿನ್ಗೆ? ಅದು ಅದು ಅದೇ ಆ ಹುಡುಗಿ ಇದ್ದಾಳಲ್ಲ, ಅವಳು ಫೋನ್ ಬಂದ್ರೆ ಅಂತ ಮಗ ಕನ್ಸಲ್ಲೆಲ್ಲ ಬಂದು ಭಯ ಪಡಿಸ್ತಾ ಇದ್ದಾಳು. ಲೇ ಏನ ನೀನು ಇದಕ್ಕೆಲ್ಲ ಭಯ ಬೀಳ್ತಾರೇನಾ? ನನಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲಪ್ಪ ಕೊಡ. ಮೊದ್ಲು ನೀನ್ ಫೋನ್ ಕೊಡ. ಯಾಕೋ? ನಾನೇ ಆ ಹುಡ್ಗಿಗ್ ಫೋನ್ ಮಾಡಿ ಮಾತಾಡ್ತೀನಿ. ಫೋನ್ ಕೊಡ. ಬೇಡಪ್ಪ ಕೊಡ, ಬೇಡಪ್ಪ ಕೊಡ. ಸುಮ್ಮನೆ ಇರೋ, ಜಾಸ್ತಿ ಮಾತಾಡ್ಬೇಡ. ಸೈಲೆಂಟ್ ಆಗಿ ನಿಂತ್ಕೋಬೇಕು. ಹಾ, ಓ ಸ್ವಿಚ್ ಆಫ್. ಇದೇ ನಂಬರ್ ಅಲ್ವಾ? ಏನಪ್ಪ ಇದು, ನನಗ್ ನಂಬಕ್ಕೆ ಆಗ್ತಿಲ್ಲ. ಕೃಷ್ಣ ಅವನಿಗೆ ಕಾಲ್ ಮಾಡ್ತಿದ್ದಾನೆ. ಏನು ಅಂತ ಕೇಳೋಣ. ಹಲೋ, ಹೇಳು ಕ್ಯಾಂಡಿ. ಕ್ಯಾಂಡಿನಾ? ಅದ್ಯಾರು? ಹಲೋ, ನಾನು ಪಾಕೋಡ ಮಾತಾಡ್ತಾ ಇರೋದು. ಇದು ಕೃಷ್ಣನ್ ನಂಬರ್ ತಾನೆ? ಕೃಷ್ಣನ್ ನಂಬರ್ ಆಗ್ಬಿಟ್ರೆ ಬರೀ ಕೃಷ್ಣನೇ ಮಾತಾಡ್ಬೇಕಾ? ಪಾಕೋಡ ಮಾತಾಡ್ಬಾರ್ದಾ? ಪಕೋಡನ ಏನು ನಗ್ತಾವಳೆ? ಹಲೋ, ಯಾಕೆ ನಗ್ತಾ ಇರೋದು? ಸರಿ, ಫೋನ್ ಮಾಡಿರೋ ವಿಷಯ ಹೇಳಿ. ಏನಮ್ಮ, ನಮ್ಮ ಹುಡುಗನ್ಗೇನೋ ಬೇಜಾನ್ ಫೋನ್ ಮಾಡಿ ಅವಳಿ ಕೊಡ್ತಾ ಇದೆಯಂತೆ. ಯಾಕೆ, ಹೆಂಗಿದೆ ಮೈಗೆ? ನೋಡ, ಇದೆಲ್ಲ ನನ್ಗಿಷ್ಟ ಆಗಲ್ಲ. ನಾನು ಯಾರು ಅಂತ ಗೊತ್ತಾ ನಿನ್ಗೆ? ನೀನ್ ಯಾರಾದ್ರೆ ನನಗೇನು, ನನಗೆ ನನ್ ಗೆಜ್ಜೆ ಬೇಕು ಅಷ್ಟೇ. ನಿನ್ ಹೆದ್ರು ಪುಕ್ಲ ಫ್ರೆಂಡು ಅಂದ್ರೆ ಆ ಕೃಷ್ಣ ನಿನ್ ಪಕ್ಕದಲ್ಲೇ ಇದ್ದಾನಾ? ಇಲ್ಲ ಅಂತ ಹೇಳು. ಹಲೋ, ಬೇಡ ನೋಡು, ಹೇಳ್ತಾ ಇದ್ದೀನಿ. ನೀನೇನು ಅವನ್ ಚೀಲನಾ? ಏನ್ ಬೇಜಾನ್ ಮಾತಾಡ್ತಾ ಇದ್ಯಾ? ಹಲೋ, ನಾವ್ ಯಾರ ಚೇಲನು ಅಲ್ಲ ಅಮ್ಮ, ಅವನು ಅಷ್ಟೇ. ಏನೋ ಬೇಜಾನ್ ಮಾತಾಡ್ತಾ ಇದ್ಯಾ? ಯಾಕೆ? ನಾವ್ ಯಾರಿಗೂ ಭಯ ಬೀಳಲ್ಲ.